ಸದ್ಗುರು ಹನುಮಾನ್ ದೇವರ ಪಾದಕ್ಕೆ ಕೂಡ ಒಂದು ಸಾರಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಟೈಮ್ ಭಾಳಿಲ್ಲ, ಸ್ವಲ್ಪ ಮಾತಾಡ್ಕೊತ ಮುಗಿಸ್ಬಿಡ್ತೇನೆ ರೀ. ಇದು 4ನೇ ದಿವಸದ ಶ್ರೀ ಗುಢಾಪುರದ ದಾನಮ್ಮ ದೇವಿಯ ಪುರಾಣವನ್ನು ನಿಮ್ಮೆಲ್ಲರಿಗೆ ಉಣಬಡಿಸಿರುವಂಥ ಪೂಜ್ಯರ ಪಾದಕ್ಕೂ ಕೂಡ ಒಂದು ಸಾರಿ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಗುರುಗಳಾಗಿರುವಂಥ ಸಂಗೀತ ಗವಾಯಿಗಳಾದಂಥ ಮಹಾಂತೇಶ್ ಗುರುಗಳಿಗೆ ಸರ್ ಒಂದು ಸಾರಿ ನಮಸ್ಕರಿಸುತ್ತಾ, ಹಾಗೆ ನನ್ನ ಆತ್ಮೀಯ ತಬಲಾ ವಾದಕರು ಕೂಡ ಒಂದು ಸಾರಿ ನಮಸ್ಕರಿಸುತ್ತಾ, ನಮ್ಮ ಗುರುಗಳಾಗಿರುವಂಥ ಇನ್ನೂರು ಈ ತಾಲೂಕಿನ ಉಪ್ಪಿನ ಸರ್ಗಳು ಒಂದು ಸಾರಿ ನಮಸ್ಕರಿಸುತ್ತಾ, ಇಲ್ಲೆಲ್ಲರೂ ಕುಂತಾರಲ್ಲ ಅವರಿವರನ್ನದೇ ನಿಮ್ಮೆಲ್ಲರಿಗೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಮದ್ರಿ ಗ್ರಾಮದ ಒಂದು ಪುಟ್ಟ ಸಣ್ಣ ಕಲಾವಿದ ನಿಮ್ಮೆಲ್ಲರಿಗೆ ಒಂದು ಸಾರಿ ಮಾಡುವ ಈ ಸುರೇಶ್ ಪೂಜಾರಿಗೆ ಒಂದು ನಮಸ್ಕಾರ. ಎಲ್ಲರಿಗೆ ಒಂದು ಮಾತು ಕೇಳೋದಿಷ್ಟೇ, ನೀವು ಕಲಾವಿದರಿಗೆ ಏನೂ ಕೊಡದೆ ಹೋಯ್ತು, ಆಗಾಗ ಚಪ್ಪಾಳೆ ಮಾತ್ರ ಕೊಡೋದು ಮರಿಬೇಡ್ರಿ. ಯಾಕಂದ್ರೆ ಮನ್ಯಾಗ ರೊಟ್ಟಿ ಬಿಡದೆ ಸಾಕಾಗಿದೆಪ್ಪ ನಿನಗೇಲಿ ಕೊಡ್ಲತ್ತದ ಅಂತ ತಿಳ್ಕೊಬೇಡ್ರಿ. ಅದು ಎಷ್ಟು ಕೊಡ್ತೀರಿ ನನಗೆ ಅಷ್ಟು ಹವ್ಯಾಸದ, ನಿಮ್ಮ ಆಶೀರ್ವಾದ ಆಗ್ತದ ನನಗೆ. ಹಂಗಾದ್ರೆ ಒಂದು ಸಾರಿ ಇನ್ನೊಂದು ಸಾರಿ ಬರಲಿ ಜೋರದ ಚಪ್ಪಾಳೆ ಅಂತ ಹೇಳುತ್ತಾ, ಈಗ ಗುರುಗಳು ಹೇಳಿದ್ರು ಹಿಂದಿನ ಕಾಲದಲ್ಲಿ ಏನಿತ್ತು ಏನೀಗ ಚೇಂಜ್ ಆಗ್ಯದ. ನಮ್ಮ ಗುರುಗಳು ಬಹಳ ಚಂದ ಹಾಡದಾಗ ಹೇಳಿದ್ರು. ಆ ಹಾಡಾಗ ಕೇಳಿದ್ರೆ ನಾನು ಪೂರಾ ಹಿಂದಿನ ನೆನಪು ಬರ್ಲಕ್ಕತ್ತದ್ರೆ ಈಗಿನ ಹೇಳೋದೇ ಬೇಡ ಅನ್ಸದ್ ನನಗೆ. ಬಿಸಿಕಲ್ಲಿ ಕೂತಾಗ ನನ್ನ ತಾಯಂದಿರು ಬಹಳ ಚಂದ ಹಾಡ್ತಿದ್ರು. ಬೆಳಗಿನ ಜಾವ 5 ಗಂಟೆ ಕೇಳ್ತಿದ್ರು. ಎದ್ದು ಬಿಸಿಕಲ್ಲಿ ಕೂತು ಹೆಂಗ ಹಾಡ್ತಿರತ್ತ ಕೇಳಿದ್ರ, ಬೆಳಗೆದ್ದು ನಾನೀಗ ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋ, ಎಳ್ಳು ಜೀರಿಗೆ ಬೆಳೆಯುವ ಭೂತಾಯಿ ಎತ್ತೊಂದ ಗಳಗಿ ನೆನದೇನ, ಗಿಡ್ಡರು ನಡೆದಾರ ಗಿಳಿ ಹಿಂಡ ನಡೆದಂಗ ಉದ್ದನ ಬಾಲಿ ನನ್ನ ತಂಗಿ, ಉದ್ದನ ಬಾಲಿ ನನ್ನ ತಂಗಿ ನಡೆದಾರ ಮಾರುತೇಶ್ವರ ಟೇರ ಎಳದಾಂಗೋ, ಮಾರುತೇಶ್ವರ ಟೇರಿಗೆ ಹೊಂದಿ ನಿಂತವಳ್ಯಾರ ಚಂದಾಳದ ಗೊಂಬಿ ನನ್ನ ತಂಗಿ, ಚಂದಾಳದ ಗೊಂಬಿ ನನ್ನ ತಂಗಿ ನಿಂತಾರ ಚಂದಪ್ಪನ ಛಾಯ ಒಳದಾಂಗೋ, ಹೊತ್ತ ಮುಣಗಿದರೇನ ಕತ್ತಲಾದರೇನ ತಪ್ಪಲೇ ನಿನ್ನ ಗುಡಿಗಿ ಬರುವೇನೋ, ತಪ್ಪದಲೇ ನಿನ್ನ ಗುಡಿಗಿ ಬರುವೇನೋ ಮಾರುತೇಶ್ವರ ನಿನ್ನ ಮುತ್ತಿನ ಬಾಗಿಲ ತೆರದೀರೋ. ಹಿಂಗ ಹಾಡ್ತಾ ಇದ್ದಾರ ನಮ್ಮ ಮಾರುತೇಶ್ವರ ಎಲ್ಲಿದ್ರು ಬಿಸಿ ಕಲ್ಲಿಗೆ ಒಂದು ಕುಂದಿರ್ತಿದ್ದ. ಈಗ ನಮ್ಮ ಸಣ್ಣ ಮಂದಿಗೆ ಹಾಡನೆ ಬರ್ಲಾಗ್ಯಾವ್ರಿ. ಏನ್ ಹಾಡ್ತಾರ್ರಿ? ಒಂದು ಹಾಡು ಸುದ್ದಿಲ್ರಿ. ಅವಾಗ ಗಂಡನೇ ದೇವ್ರು ಅಂತಿರೋ. ಈಗಿನ ಕೆಲಕಿ ಮಂದಿ ಹೆಣ್ಮಕ್ಳು ಅಂತಾರ ಸುನಾ ಪೌಡರೇ ದೇವ್ರು, ಸುನಾ ಪೌಡರೇ ದೇವ್ರು. ಎಲ್ಲಿ ಗಂಡ್ರಿ? ಯಾ ಗಂಡಿಲ್ಲ, ಏನು ಸುನಾ ಪೌಡರ್ ಅನ್ಬೋದು. ಸುನಾ ಪೌಡರ್ಲಿ ಗಂಡು ಇಲ್ಲ. ಅದಕ್ಕೆ ನನ್ನ ತಾಯಿದರು ಮೊದಲ ತಾಳಿ ಕಟ್ಟದ ಗಂಡನ ಮೇಲೆ ಹೇಳ್ತಿದ್ರು ಗಂಡನೇ ದೇವರು. ಹೆಂಗ ಹಾಡ್ತಿರ ನನ್ನ ತಾಯಿಯರ ಅಂತ ಕೇಳಿದ್ರ, ಸರದಾರ ನಿನ್ನಿಂದ ಸರುವೆಲ್ಲ ಮರತೇನ, ಸರದಾರ ನಿನ್ನಿಂದ ಸರುವೆಲ್ಲ ಮರತೇನ, ನೀ ಕಟ್ಟಿದ ತಾಳಿ ಗುಣದಾಳಿ, ನೀ ಕಟ್ಟಿದ ತಾಳಿ ಗುಣದಾಳಿಯಿಂದ ಸಾಕಿದ ತವರ ಮರತೇನ, ಆಡಿದ ಅಂಗಳ ಮರತೇನ, ಉಂಡಿದ ಗಂಗಳ ಮರತೇನ. ಇದು ನಮ್ಮ ತಾಯಿಯಂದ್ರ ಹಾಡ್ತಿರು. ಈಗ ಸಣ್ಣ ಮಂದಿನ ಹಾಡಕತ್ತದ ನೋಡ್ಬೇಕ್ರಿ. ಬಾದೂರ ನನ್ನ ಗಂಡ ಕಬ್ಬಿನ ಗೆಂಗನ್ಯಾಗ, ಬಾದೂರ ನನ್ನ ಗಂಡ ಕಬ್ಬಿನ ಗೆಂಗನ್ಯಾಗ, ಕುಡುಕುಡುದು ಇಸ್ಪೇಟ ಆಡ್ಯಾನ, ಕುಡುಕುಡುದು ಇಸ್ಪೇಟ ಆಡ್ಯಾನ, ನನ್ನ ಗಂಡ ಇಸ್ಪೇಟದನ ರಾಣಿನ ಜಗ್ಯಾನ. ಇವ್ರೆ ಹಾಡ ಹೆಂಗಿದ್ದು
ಹೆಂಗಿದ್ದು ಹಾಡುಗಳು ಕೇಳ್ಬೇಕು ಅನಿಸ್ತಿತ್ತು, ಹಾಡದ್ರ ಹಂಗಿದ್ದು. ಇಲ್ಲದ ನೋಡಿ ಹುಡುಗರು ಇಷ್ಟ ಸಣ್ಣ ಸಣ್ಣ ಹುಡುಗರದಾವ. ಒಂದು ನಮ್ಮ ತಾಯಿ ಅಂದ್ರೆ ತೊಟ್ಲ ಕಾರ್ಯಕ್ರಮಕ್ಕೆ ಹೋದ್ರಿ, ಒಬ್ಬರಿಗೆ ಹಾಡು ಬರ್ಲಾಗ್ಯಾವ್ರಿ. ಅವ್ರ ರೈತರಂತ್ರ ಅವರು ಬಿಟ್ಟರೆ ಹಾಡು, ಅವರು ಹಾಡಾಗಿಲ್ರಿ. ಅವ್ರು ಹೆಂಗಿದ್ದು ಹಾಡುಗಳು ನೋಡ್ಬೇಕ್ರಿ. ಸಣ್ಣ ಮಕ್ಕಳು ತೊಟ್ಲ ಹಾಕಿ ಎಡ್ ಚಂದಿದ್ದು ಹಾಡಾರಿ, ಒಬ್ಬರಿಗೆ ಬರ್ಲಾಗ್ಯಾವ್ರಿ. ಅವಾಗ ಎಡ್ ಚಂದ ಹಾಡ್ತಿರು. ಹಾಲ್ಬೇಡಿ ಅತ್ತಾನ ಕುಲುಬೇಡಿ ಕುಣುದಾನ, ಇವ ಮಸರ ಬೇಡಿ ಕೆಸರ ತುಳುದಾನ. ಓ ಹಿಂಗ ಹಾಡದ್ರೆ ಹುಡುಗಲ್ರಿ, ಹುಡುಗನ ಆಪ್ ಮಕ್ಕೋತಿದ್ದ. ಈಗ ಬಂದ ನೋಡ ಚಟ್ಟ ಚಟ್ಟುವಂತೈತೆ ಶಾಂತವಾಗಿ ನಮ್ದಕ್ಕೆ ಹುಟ್ಟಿದ ಊರಿಗೆ ಒಂದ್ ಹಾಡಾರೆ ಸೋದ್ರಿ ನನ್ನ ತಾಯಿ ಅಂದ್ರೆ. ಅವ್ರು ಬಿಡ್ರಿ ಯವ್ವ, ನಿಮಗೂ ಬರ್ಲಿಗ್ಯವ. ನೀವೆಲ್ಲ ನಿಮ್ ಹಾಡು ಇಡ್ಸೋದು ಲಯ್ಯಣೆ ಹಾಡು ಇಡ್ಸಂದಿದ್ದು ಅವಾಗ. ಆ ಎಣ್ಣೆ ಈ ಎಣ್ಣೆ ಯಾರೇ ಎಣ್ಣೆ, ಇದು ನಮ್ಮ ಆಯ್ದಾರ ಹಾಡ್ತಿರಲ್ಲಿ ಕೂತಾರ ನೋಡ್ರಿ. ಈಗ ನೀವು ಸಣ್ಣ ಮಂದಿ ಹಾಡ್ತೀರಿ, ಹೆಂಗ ಬರೀ ಅತ್ತಿ ಮಗ ಬೈತೀರಿ. ದೇವ ದೇವರಿಗೆಣ್ಣೆ ಹಚ್ಚಿರಲ್ಲ ಎಣ್ಣೆ, ಮನೆ ಮಂದಿಗೆಲ್ಲ ಓರೆಣ್ಣೆ ಹಚ್ಚಿರಲ್ಲ ಎಣ್ಣೆ. ಅತ್ಯಾಳ ಐಬೇಕಿ ಮಾವದನ ಬಿಕ್ನಾಸಿ, ಮನಿ ಮಂದಿರೇ ಪರದೇಶ ಹರ ಹರ ನಮ ಶಿವಗೆ ಲಯ್ಯಣ್ಣೆ. ಊರ ಮುಂದಿನ ತೋಟ ತಂಬಾಕ ಬಲುಕಾಟ, ಮದುಮಗಳಾಗೆಳ ಕಲುಗೂಟ ಹರ ಹರ ನಮ ಶಿವಗೆ. ಇವು ಹಾಡ್ತಿದ್ರಿಲ್ಲ. ಹಂದಾರ ಹರಿದೋಗ್ಲಿ ಬಾಸಿಂಗ ಬಿಚ್ಚೋಗ್ಲಿ, ನನ್ನ ಹಾಡ ಕೇಳೋರು ನಿಮ್ಮ ಕಿವಿ ಸ್ವಚ್ಛಲೆ ಓ ಎಣ್ಣೆ. ಇವು ಅವಾಗಿದ್ದು ಇದ್ದು ಇಲ್ರಿ. ಚಪ್ಪಲ್ ಕೂಡ್ರಿ ಹಿಂಗ್ಯಾಗ್ರಿ ಅಂತ ಹೇಳಿ ತುಟ್ಟಿಗೆವಲ್ರಿ ಅವ್ರು. ಬಲ್ಲೊಂದ್ ಜೋರ ಚಪ್ಪಳೆ. ಹಾ ಅಕ್ಕವ್ರ ಅದ್ ಮಗ ನೋಡ್ರಿ ಜೀನ್ಸ್ ಪ್ಯಾಂಟ್ ಉಟ್ಕೊಂಡದ್ರಿ, ಅದಕ್ಕೆ ಕೆಟ್ಟ ತ್ರಾಸ ಆಗಲಿ ಹಿಂಗಿಂಗ್ ಮಾಡಕತ್ತದ. ಹಿಂಗಿಂಗ್ ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತಿದ್ದೆ. ಈಗಿನ ಮಕ್ಕಳು ಹೆಂಗಂತ LKG UKG ಹುಡುಗರಿದೆ ಪಾವ್ KG, ಅವ್ರ ಬ್ಯಾಗ್ 10 kg ಆಗ್ಯದ್ರಿ. ಸರ್ ಸ್ವಲ್ಪ ತಬ್ಲಾದೇನು ಕೊಡಬೇಡ್ರಿ, ಅದು ಕೇಳ್ಸಂಗಿಲ್ಲ. 10 kg ಆಗಿರ್ತದ್ರಿ. ಸಂಜೆ 5ಕ್ಕೆ ಅವ್ ಬ್ಯಾಗ್ ವಜ್ಜಾಗಿರ್ತದ ನೋಡ್ಬೇಕು. ಅವ್ ಮನಿ ಸ್ಕೂಲ್ದಿಂದ ಬರ್ತಾಳ, ಅವ್ರ ಮಮ್ಮಿ ಕರ್ಲಿಕ್ಕೆ ಹೋಗ್ತಾಳ. ಅವ್ರ ಬ್ಯಾಗ್ ವಜ್ಜಾಗಿ ಹೆಂಗ ಬರ್ತಾವ ಅಂತ ಕೇಳಿದ್ರು, ಮಮ್ಮಿ ನಮ್ಮದು ಮುಗಿತೆ ಮಮ್ಮಿ, ನಾಳೆಗೆ ಪಪ್ಪಗೆ ಬರ್ತಳೆ ಮಮ್ಮಿ. ಅಲ್ಲ ಮಕ್ಕಳಿಗೆ ಬ್ಯಾಜ್ ಹೋಗಿದ್ರೆ ಅವ್ರು ಓದ್ತಾಳ. ಕುರ್ಕುರಿ ತಂದಿ ತಿತ್ತಿ ಅನು, ಅವು ಕುರ್ಕುರಿ ತಿಂದ ಕುರಿಯದಂಗ ಆಗ್ಯಾವ್ರಿ. ಏನು ಉಣೋದಿಲ್ಲ ತಿನ್ನೋದಿಲ್ಲ. ಅದಕ್ಕೆ ಸಂಜೆ ಕಡೆ ಬಂದದ್ರಿ, ಜೀನ್ಸ್ ಪ್ಯಾಂಟ್ ಕಳಿಬೇಕಂತ ಕಳೆಯಾಗ್ಯದ, ಅದಕ್ಕೆ ಇದು ಒತ್ತಿ ಬಂದದ್ರಿ. ಮಮ್ಮಿ ಕಳೆಯಾಗ್ಯದ, ಮಮ್ಮಿ 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 ಕಳೆಯಾಗ್ಯದ. ಅವ್ರ ಮಮ್ಮಿ ಬಂದ ಕಳೆದು ಕೂತ್ ನೋಡ್ಬೇಕು ಮಗ, ಯಾ ಮಮ್ಮಿ ಬರ್ಲಾಗ್ಯದ, ಮಮ್ಮಿ ಮಮ್ಮಿ. ಯಪ್ಪ ಮಮ್ಮಿಗೆ ಬರ್ಲಾಗ್ಯದ, ನಿನಗೆಲ್ಲಿ ಬರ್ಬೇಕು? ಕುರ್ಕುರಿ ಚಿಪ್ಸ್ ಅಂತ ಬರ್ತದ. ಅಲ್ಲಿ ನಮ್ಮ ಕಾಕದಾರ ಕೂತಾರ ನೋಡ್ರು. 11 ಹೋಳಿಗೆ 2 ಗಂಗಳ ಚಜಕ ಹೊಡತಾನ. ಹೊಡೆದು ಮುಂಜಾನೆ ಹೆಂಗ ಅವ್ರು ಹೇಳ್ತಿಲ್ಲ ತಾನೇ ಎಬ್ಬಿಸ್ತಿತ್ರಿ. ಹೊಡೆದು ಮುಂಜಾನೆ ಎದ್ದು ಹೋತಿದ್ರು ನೋಡ್ಬೇಕು ಹೆಂಗ್ ಹೋತಿರತ್ತ. ಒಂದು ಟಮ್ ಟಮ್ ಹೊಗಿ ಹೊಡೆದಂಗ ಹೊಡಿತಿತ್ರಿ. ಈಗಿನ ಮಮ್ಮಿ ಎಲ್ಲಿ ಮಮ್ಮಿಗೆ ಬರ್ಬೇಕು? ಕುರ್ಕುರಿ ಚಿಪ್ಸ್ ಬರ್ತದ. ಚಲೋ 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 ಐಟಮ್ ತಿನ್ನಿಸ್ಬೇಕು ಮಕ್ಕಳಿಗೆ. ಹೆಂಗೆ ಅನ್ನೋದು ಏನು ಇಲ್ಲೇ ಈಗ. ಆದರೂ ನನಗೆ ಈ ಬೋಳೆಗಾಂವ್ ಗಾಮ್ ನೋಡೋದು ಭಾಳ ಚಂದ ಅನ್ಸ. ನನ್ನ ತಾಯಿ ಅಂದ್ರೆ ಹೇಳ್ತಾನೆ ಧಾರಾವಾಹಿ ಬೇಕು ಬಿಟ್ಟು ಕೂತಿರಿ ಅಂದ್ರೆ ನಾ ಭಾಳ ಪುಣ್ಯವಂತ ಅನ್ಸಕತ್ತಾರ. ಇಂಥವು ಹೇಳ್ಯಾಗ ತಂಡ್ಯಾಗ ಅದು ನನ್ನ ಹೆಣ್ದಿ ಧಾರಾವಾಹಿ ಬಿಟ್ಟು ಹೊರಗೆ ಬರಂಗಿಲ್ರಿ. ಹಾಂ ಇಲ್ಲಿ ಈಡ್ ಚಂದ ಕೂತಿರಂದ್ರೆ ನೋಡ್ರಿ, ನಮ್ಮ ಮಾಹಿತಿ ತಲೆ ಮೇಲೆ ಸೆರಗ ಹಚ್ಕೊಂಡು ಎಟ್ಕೊಂಡು ಕೂತಾವ ನೋಡ್ರಿ. ಅಕ್ಕೋರಿ ಹೊಚ್ಕೋತಾರ ನೋಡು. ಅವ್ರು ಹತ್ತಾರ ನನ್ನ ಹಾಟೆ ತನ್ನ ಮನ್ಯಾಗ ಹೇಳಲ್ಲ, ನನಗೆ ಹೇಳ್ತಾ ನೋಡ್ತಾರ. ಇಟ್ಟು ಚಂದ ಕೂತಿರಿ. ನನ್ನ ಹೇಳ್ತೀನಿ ಲಗ್ನ ಆಗ 45 kg ಇದ್ರಿ, ಧಾರಾವಾಹಿ ನೋಡ್ಕೊ 90 kg ಆಗ್ಯಾಡ್ರಿ. ಮೊನ್ನೆ ಮಾಂತೇಶ್ ಸರ್ ಮನೆಗೆ ಬಂದಿದ್ರಿ, ಬರೀ ಗುರುಗಳ ತಿಳ್ಕೊಂಡು ಕರ್ಕೊಂಡು ಹೋದೆ. ಅವ್ರಿದ್ರ ಒಳಗೆ ಬಂದು ನಾ ಹೋದ್ರದೆ ನಾನು ಹೇಳ್ತೀವಿ, ಏ ಬಾರಿ ಇಲ್ಲಿ ಬಂದೆ. ಯಾರು ಬಂದ
ಎದಕ್ಕೆ ಬಂದಾರ? ಏಯ್ ಬಾಯಿಲಿ ಸರ್ ಬಂದಾರ, ನನ್ನ ಗುರುಗಳ ಬಂದಾರ ಸರ್, ಚಾರ ಮಾಡ್ಕೊಂಬಂದೆ. ಅಲ್ಲೇ ಅದ ನೋಡು, ನೀನೇ ಮಾಡಿಕೊಡು. ನಾ ಏನು ಮಾಡ್ದನ್ರಿ, ಸ್ವಲ್ಪ ಗುರುಗಳ ಕುಂದ್ರಿ ತಿಳ್ಕೊಂಡು ಹೊರಗೆ ಕುಂದಿರ್ಸ್ಕೊಂಡು ಸ್ವಲ್ಪ ಚಾ ಮಾಡ್ಕೊಂಬರ್ತ ಒಳಗೆ ಹೋದನ್ರಿ. ಒಳಗೆ ಹೋಗಿ ಏನು ಮಾಡಿದೆ, ನಾನು ಲಗ್ನದ ಫೋಟೋ ಇದ್ದು ರೊಕ್ಕರು ಸ್ವಲ್ಪ ನೋಡ್ರಿ ಗುರುಗಳ ಕೈ ಕೊಟ್ಟೆ. ಅವ್ರ ಫೋಟೋ ನೋಡ್ಕೊತ ಕೂತಿವ್ರು. ನಾನು ಚಾ ಮಾಡ್ಕೊತ ಒಳಗೆ ಹೋಗಿದ್ದೆ. ನಾನು ಚಾ ಮಾಡ್ಕೊತ ಹೊರಗೆ ಬರೋದಾಗ ಅವ್ರು ಏನು ಮಾಡಕತ್ತಾರ, ಫೋಟೋಕ್ಕೊಮ್ಮೆ ನೋಡ್ತಾರೆ, ಅಕ್ಕಿಗೊಮ್ಮೆ ನೋಡ್ತಾರೆ, ಫೋಟೋಕ್ಕೊಮ್ಮೆ ನೋಡ್ತಾರೆ, ಅಕ್ಕಿಗೊಮ್ಮೆ ನೋಡ್ತಾರೆ. ಅವ್ರಂದ್ರು ಇದು ಮೊದಲಿಂದ ಆದಂಗೆ ಕಾಣ್ತದೆ, ಮತ್ತೊಂದು ಆದಂಗೆ ಕಾಣ್ತಂತ. ಯಾಕಂದ್ರೆ ಅದ್ರ 45 kg ಹೇಳ್ರಿ, ಇದ್ರಾಗ 90 kg ಆಗ್ಯಾಳ್ರಿ. ಅದಕ್ಕೆ ನಿನ್ನ ತಾಯಿಯಂದ್ರಿಗೆ ಇನ್ನೊಂದ್ಸರಿ ಬರಲಿ ಜೋರಾದ ಚಪ್ಪಾಳೆ, ಭಾಳ ಚಂದ ಕೂತೀರಿ. ಹಾ, ಈ ಪುರಾಣ ಪ್ರವಚನ ಬಳಿ ಕುಂದ್ರ ಮಂದಿನೇ ಕಮ್ಮಿ ಆಗ್ಯದ್ರಿ. ಎಲ್ಲೇರು ಹೇಳ್ರಿ ನೋಡಮ್ಮಿ, ಒಂದು ಊರಾಗ ಹಿಂಗೆ 1 ತಿಂಗಳು ಸತತವಾಗಿ ಪುರಾಣ ನಡೆದಿದ್ರು. ಅಲ್ಲಿ ಆ ಪುರಾಣದಾಗ ಏನು ಹೇಳಕತ್ತಿರ ಅಂತ ಕೇಳಿದ್ರೆ, 12 ತಿಂಗಳ 365 ದಿನ 52 ವಾರ ಮಾಡಿದ ಪಾಪನ್ನ ಕಳಿಬೇಕಾದ್ರೆ ವರ್ಷನಾಗ ಒಂದು ಪುಣ್ಯದ ಕೆಲಸ ಮಾಡ್ಬೇಕಂತ ಪ್ರವಚನಕಾರರು ಹೇಳಕತ್ತಿದ್ರು. ಅಲ್ಲಿ ಗಂಡದೇರು ಒಬ್ರು ಕುಡುಕರಿದ್ರು. ಆ ಊರಾಗ 6 ಮಂದಿ ಕುಡುಕರು 3 ಮಂದಿ ಮುದುಕಿಯರ ಜೀವ ಹೊಡೆದಿದ್ರಿ. ಗಂಡದೇರು ಕರ್ಕೊಂಬಂದ್ರು. ಅವ್ರು ಬಾ ಅಲ್ಲಿ ಚಂದ ಪುರಾಣ ಹೇಳ್ಕತ್ತಾರ ನೋಡಕತ್ತೆ. ಪುರಾಣ ಕೇಳಕ್ ಕರ್ಕೊಂಬಂದ್ರು. ಮರುದಿನ ಮತ್ತೆ ಮುತ್ಯಾರು ಹೇಳಿದ್ರು, 12 ತಿಂಗಳ 52 ವಾರ 365 ದಿನ ಮಾಡಿದ ಪಾಪ ಕಳಿಬೇಕಾದ್ರೆ ವರ್ಷನಾಗ ಒಂದು ಪುಣ್ಯದ ಕೆಲಸ ಮಾಡಬೇಕು. ಇದು ಕುಡುಕರು ಕಿವ್ಯಾಗ ಬಿತ್ರಿ. 10 ಹೊಂಡ್ರದಾಗ ಇದು ಕೇಳ್ಕೊಂಡು ಹೋಗಿ ನಾವು ಒಂದು ವರ್ಷನಾಗ ಪುಣ್ಯದ ಕೆಲಸ ಮಾಡ್ಬೇಕಂದ್ರೆ 10 ಹೊಂಡ್ರದಾಗ ಹೋಗಾರ್ದಾಗ ಅಲ್ಲಿ ಓಣ್ಯಾಗ ಒಂದು ಕುರುಬರು ಬದುಕಿ ಸತ್ತಿತ್ತರಿ. ಹೋಗಿ ನಿಂತು ಬಿಟ್ರು 3 ಮಂದಿ 6 ಮಂದಿ ದೈವ ಕಾಟಿ ಬಿದ್ರು. ಇದೊಂದು ಮುದುಕಿಗೆ ನಮಗೆ ಮಣ್ಣು ಮಾಡೋದು ಹೊತ್ತು, ತೊಳೆಯೋದ ಬತ್ತು, ಕುಂದುರ್ಸೋದು ಬತ್ತು, ಇದೊಂದು ಮಾಡಿ ನಾವು ಪುಣ್ಯ ಕಟ್ಕೋತೇವ್ರಿ, ನಮ್ಮ ಸಂಸಾರದ ಸುಖ ಆಗ್ತದ ಅಂದರು. ಒಳಗೊಂದಿಷ್ಟು ಮಂದಿ ಕುಡುಕರ ಕೈಗೆ ಏನು ಕೊಡ್ತೀರಿ? ಒಳಗೊಂದಿಲ್ಲ, ಮುತ್ಯಾರ ಪುರಾಣ ಕೇಳೋರು ಸುಧಾರಣೆ ಆಗ್ಯಾರ, ಹೊಟ್ಟು ಬಿಡ್ರಿ ಅಂದರು. 4 ಮಂದಿ ಇಲ್ಲೇ ಕೂತರು. ಇಬ್ರು ಹೋಗಿ ಗೋರಿ ಹಡ್ಡದ್ರು. ಎಲ್ಲ ರೆಡಿ ಆಗ ನಾವು ತೊಗೊಂಬರಿ ಮುದುಕಿಗೆ ಅಂದ್ರು. ಚಾದರ್ದಾಗ ಮುದುಕಿಗೆ ಹಾಕೊಂಡ್ರು, ಹೊತ್ಕೊಂಡು ಹೊಂಟ್ರಿ. ಅದು ಏನು ಹೊತ್ಕೊಂಡು ಹೊಂಟ್ರ ಮುಂದೆ ಅಲ್ಲಿ ನೋಡ್ತಾರ್ರಿ, ಎತ್ತರ ಒಂದು ಗೌಡ್ರು ದೊಡ್ಡ ಒಡ್ಡ ಅದ್ರಿ. ಇಬ್ರು ಮುಂದೆ ಹಿಂಗೆ ಮ್ಯಾಲಾಗ್ಯಾರ, ಹಿಂದಿಬ್ರು ಇಳುವಾಗ್ಯಾರ. ಮುದುಕಿ ಜಾಡ ತಳಗ ಬಿದ್ದು. ಅಲ್ಲಿ ಹೋಗಿ ನೋಡ್ತಾರ, ತಗೋ ಮುದುಕಿಗೆ ಎತ್ತಾರ, ಜೋಳಿಯಾಗ ಮುದುಕಿಲ್ರಿ. ಅದೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಂದ್ರು. ಅವ್ರು ಊರಾಗ ಮೊದಲೇ ಹಲ್ಲು ತಿಲ್ಲಾಕತ್ತಾರ ನಮಗ, ಈ ಮುದುಕಿಯರು ಎಲ್ಲಿ ಹೋಯ್ತು ಹುಡುಕರ್ಲಿ ಅಂದ್ರು. ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಎಲ್ಲಿ ನೋಡ್ತಾರೆ, ಎಲ್ಲಿ ಸಿಗಲ್ಲ. ಅಲ್ಲಿ ಕಳ್ಳಿ ಸಾಲ ಒಂದು ಕುಂಬಾರ ಮುದುಕಿ ಕುಳ್ಳ ಇದಿಗೈತಿತ್ರಿ. ಅಲ್ಲೆಲ್ಲೆಲ್ಲೆಲ್ಲೆ ಅಲ್ಲಿ ಆಡ್ರಲಿ ಅಂದ್ರು ಅವರು. ಅಲ್ಲಿ ಹೋಗಿ ನೋಡಿದ್ರೆ ಏ ಮುದುಕಿ ಅಂದ್ರು. ಎಟ್ರೆ ಕಾಡ್ಸಕತ್ತಿ ನಮಗ, ಸತ್ತವ್ರಂಗ ಎಡೆ ತೆಗೆದು ಮಕ್ಕೋತಿ ಜೋಳಿಗೆ ಹಾಕೊಂಡ್ಬಾರ್ದು, ಎದ್ದು ಬಂದು ಕುಳ್ಳಿ ಐತಿ ಇಲ್ಲಿ ಅಂದ್ರು. ಯಪ್ಪ, ನಾ ಕುಂಬಾರ ಮುದುಕಲ್ಲೋ, ಕುರುಬರು ಮುದುಕಲ್ಲೋ, ಕುಂಬಾರ ಮುದುಕಿ ಅವೇನು ಗತ್ತು ಹಚ್ಚಬೇಡ ನಮ್ಮ ಮುಂದವ್ರು, ಸೀದಾ ನಡಿ ಅಂದರು. ಏನಂದ್ರು ಕೇಳಿಲ್ರಿ. ಹಿಡ್ಕೊಂಬಂದು ಜೋಳಿಗೆ ಕುಂದಸ್ಕೊಂಬಂದು ಗೋರಿ ಬಲಿ ತಂದ್ರು. ಒಬ್ಬ ಆಕೆ ಮುದುಕಿ ಅದ್ದ ಮ್ಯಾಲ ಬರೋದು, ಒಬ್ಬ ಕಾಲಿಡ ತಳಗ ತುಳ್ಯಾವ. ಮುದುಕಿ ಅದ್ದ ಮ್ಯಾಲ ಬರೋದು, ತಳಗಿಟ್ಟ ಕಾಲು ತುಳ್ಯಾವ. ಹಾಗೆ ಹಿಂಗೆ ಮಾಡಿ ಮುದುಕಿಗೆ ಮಾಡಿದ್ರು. ಹೊಳ್ಳಿ ಬಂದ್ರಿ ನಡ್ಕೋತ ಊರದಾಗ ಗೋಡ್ರು ಹೊಟ್ಟೆ ಇಳಿಲಿಕ್ಕತ್ತಾರ. ಅಲ್ಲಿ ಬಿದ್ದಾಳ್ರಿ ಅಲ್ಲೇ ಇಲ್ಲಾಡ್ರಲ್ಲ ಈಕಿ ಮತ್ ಬಂದೊಳಗ ಏನಿದ್ರು. ಈಕಿ ಹಿಂಗಾದ್ರೆ ಬರೋವಲ್ಲೇ ಸರಿ ಗೌಡ್ರು ಹಿಂಗೆ ಬಂದ್ರು. ಹಾ, ಅಲ್ಲಿ ಒಯ್ದು ಕೊಡ್ತೀವಿ. ಮುದುಕಿಗೆ ಮಾತಾಡಕತ್ರ ಹೊಸ ಮಂದಿ. ಮುದುಕೇರಿ ಅಸಲದ ಸತ್ತಂಗ್ ಮಾಡಿ ಬಂದು ಜೋಳಿಗೆಂದ ಇಳಿದು ಹೋಗಿ ಕುಳ್ಳ ಐತಾಳ. ಮಣ್ಣು ಮಾಡಿ ಬಂದ್ರೆ ಮತ್ತೆ ಬಂದು ಹಾದ್ಯಾಗ ಗೋಡ್ರು ತೆಗ್ಗಿನ ಮಕ್ಕೊಳ್ಕತ್ತಾಳ. ಮುದುಕಿ ಅಸಲದ 4 ಮಂದಿ ಚಂದ 4 ಮೂಲಿ ನಿಂದ್ರಿ, ನಾವಿಬ್ರು ಕಲ್ಲು ಕಟ್ಟು ಹೋಗಿತೀವಿ ಅಂದ್ರು. ಆಯ್ತ ತಿಳ್ಕೊಂಡು ಮಾತಾಡ್ಕೊಂಡ್ರೆ ಹಿಂಗೆ ನಿಂತು ಒಗಿತೆ ನೋಡು. ಒಗದ ಧಡಲ್ಲತ್ತ ಒಗದ್ರಿ. ಒಳಗ ಆ ಬಾಯಾಗ ಒಂದು ಅಗಸಿರ್ ಮುದುಕಿ ಬಟ್ಟೆ ಒಗಿಲಿಕ್ಕೈತಿತ್ರಿ. ಯವ್ವ ಏನೋ ಬಿತ್ತದ ಮ್ಯಾಲ ಬತ್ತರಿ. ಅವ್ರು ಮಾತ್ರ ಅವಾಗ ಮುದುಕಿ ನೋಡಿ ಮಾತಾಡ್ತಾರ, ಏ ಮುದುಕಿ ಎಟ್ರ ಕಡ್ಸಕತ್ತಿ ನಮಗ, ಜೋಳಿಗೆ ಒಯ್ದು ಕುಳ್ಳ ಐತಿ, ಮಣ್ಣು ಮಾಡಿದ್ರೆ ಬಂದು ಗೋಡ್ರು ಒಡ್ಡಿ ಮಕ್ಕೋತಿ, ಇಲ್ಲಿ ಒಗ್ಯಾನ ಮತ್ತೆ ಎದ್ದು ಬರ್ತಿ ಅಂದ. ಯಪ್ಪ, ನಾ ಕುರುಬರ್ ಮುದುಕಿನೂ ಅಲ್ಲ, ಕುಂಬಾರ ಮುದುಕಿನೂ ಅಲ್ಲ, ಹೊಟ್ಟಿ ತೆಗಿಲಿಕ್ಕೆ ಬಟ್ಟಿ ಒಗಿಲಿಕ್ಕೆ ಬಂದಿನೋ, ಅಗಸರ್ ಮುದುಕಿನ ಅವೇನು ಪಂದ್ ಹಚ್ಬೇಡ ಅಂದ್ರಿ. ಎಟ್ಟು ಕಡ್ಸಕತ್ತಿಲ್ಲ ಯಾಕನು ಏನಂದ್ರು ಕೇಳಿಲ್ರಿ. ಮಾತಾಡ್ಕೊಂಡ್ರು. ಈ ಮುದುಕಿಯರ ಅಸಲದ ದೊಡ್ಡ ಚವಣಗಲ್ಲು ಕಟ್ಟವ್ರಲ್ಲೇ, ಚವಣಗಲ್ಲು ಕಟ್ಟಿ ಒಗತಾನ ಹೆಂಗ ಬರ್ತಾಳೆ ಬರ್ಲತ್ತ ದಡಲ್ಲತ್ ಒಗದ್ರು. ಮುದುಕಿ ಬರಲಿಲ್ಲ, ಗುಳಿ ಬರ್ಲಕತ್ತು. ಆ ಊರಾಗ ಹಂಗ 6 ಮಂದಿ ಕುಡುಕರು 3 ಮಂದಿ ಮುದುಕಿಯರ ಜೀವನ ಹೊಡೆದ್ರು. ಅದಕ್ಕೆ ನಾ ಏನು ಹೇಳಿದೆ, ಮತ್ತೆ ಹೆಚ್ಚು ಕಮ್ಮಾದ್ರೆ ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಮದ್ರಿ ನನ್ನ ಹಾಟ್ಯ ಬಂದು ಹಿಂಗೆ ಹೇಳ್ಯಾನ, ಹಂಗೆ ಮಾಡಿಕೆ ನನಗೆ ಹೆಸರು ಕಾಲ ಮಾಡಿರತ್ತೆ, ಹೌದಿಲ್ರಿ?
ಅದಕ್ಕೆ ಟೈಮ್ ಒಂದು 10 ನಿಮಿಷ ಕೊಟ್ಟರೆ ಪೂಜ್ಯರು. ಮತ್ತು ನಿಮಗೆ ವೇದಿಕೆ ಸಿಕ್ಕಾಗ ಆಗಾಗ ಒಂದು ನಗಿಸ್ತದಂತ್ರ ಅದ ನಮಗೆ ಟೈಮ್ ಇಲ್ಲ ಅಂತ ಹೇಳ್ಯಾರ. ಒಂದು 10 ನಿಮಿಷ ಕೊಟ್ಟಿದ್ರು, ಮುಗಿಸ್ಬಂದ್ರು. ಇನ್ನೊಂದು 5 ನಿಮಿಷ ಹಾ ರೀ, ಇನ್ನೊಮ್ಮೆ ಹೇಳಮ್ರಿ. ಹಾ, ಈಗ ನೋಡ್ರಿ ಅಕ್ಕೋರ, ಒಬ್ರು ಏನು ಗ್ರಾಮ ಪಂಚಾಯತಿ ಮೆಂಬರ್ ಆಗೋ ಚಾನ್ಸಸ್ ಇರ್ತದ. ಫುಲ್ ಕುಡ್ದಾನ್ರಿ ಒಬ್ಬ ಮಾನ್ಯ ರೀ. ಒಂದು ಊರಾಗ ಹೋಗಿನಿ, ಕುಡ್ದು ಬಂದಾನ. ನಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೆ ನನ್ನ ಗ್ರಾಮ್ಯ ಬದಲು ಮಾಡ್ತೀನಿ ಅಂದವ. ಜೇರ್ ಕರ್ತನ MLA ಆದ್ರೆ ನನ್ನ ಮತಕ್ಷೇತ್ರ ಬದಲು ಮಾಡ್ತೀನಿ. ಜೇರ್ ಕರ್ತನ ಸಚಿವ ಆದ್ರೆ ನನ್ನ ಖಾತಾನೆ ಬದಲು ಮಾಡ್ತೀನಿ. ಜೇರ್ ಕರ್ತನ ಮುಖ್ಯಮಂತ್ರಿ ಆದ್ರೆ ನನ್ನ ರಾಜ್ಯನೇ ಬದಲು ಮಾಡ್ತೀನಿ ಅಂದವ. ಎಷ್ಟು ಅನರ್ದಾಗ ಅವ್ನು ಹೇಳ್ತಾ ಅಲ್ಲಿ ತೂರಿನವ ಯಾಗ ಮಣ್ಣು ಹಾಕ, ಎಲ್ಲಿ ರಾಜ್ಯ ಬದಲು ಮಾಡ್ತೀನಿ, ಎಲ್ಲಿ ಊರು ಬದಲು ಮಾಡ್ತೀನಿ. ನೀನು ಕುಡಿದು ನಿಷೇಧಾಗ ನೀನು ಲುಂಗಿ ಉಟ್ಕೋಬೋದು, ನಾನು ಲಂಗ ಉಟ್ಕೋಬೋದು, ಅದು ಬದಲು ಮಾಡಬೇಕು. ಕುಡಿದು ನಿಷೇಧಾಗ ಲಂಗ ಹಾಕೊಂಬಂದ್ರೆ ಇವ್ರು ಎಲ್ಲಿ ದೇಶ ಬದಲು ಮಾಡ್ತಾರೆ. ಚೋಲದು ಉಟ್ಕೊಂಬರೋದು ಬಿಟ್ಟು ಏನಿಲ್ಲ ಲಂಗ ಉಟ್ಕೊಂಡ್ಯಾ ಅವಂಥವೆಲ್ಲ ಇದಕ್ಕೆ ಬೇಕ್ರಿ ತಾಯಂದ್ರೆ. ಇವ್ ನೋಡ್ರಿ ಮಕ್ಕಳು ಎಷ್ಟು ಚಂದ ಕೂತಾವ ನೋಡ್ರಿ. ತಂಗಿದಿರಿ, ತಂಗಿ ಹೆಸರೇನೇ ಅವನಿಂದ? ಹೆಸರೇನ ಪುಟ್ಟ? ಸೌಮ್ಯ. ವಾ, ಎಷ್ಟು ಚಂದ ನೋಡಿ. ಬರ್ಲಿಕ್ಕೆ ಎಷ್ಟು ಚಂದ ಕೂತಾಳ. ಇಂಥ ಹೇಳಿದಾಗ ಯಾರು ಕುಂತಾರ್ರಿ? ಈ ಟೈಮ್ ಏಟ್ ನಾವು ಕುಂದ್ರಲಿಗೆ ಇಲ್ಲಿ ಥಂಡಿ ಹಿಡ್ದ ನನಗೂ ಸದ್ದ. ಮೊನ್ನೆ ನೋಡ್ರಿ, ಈಗ ನೀವು ಇಟ್ಟು ಚಂದ ಇದೀರಿ, ನನ್ನ ಹೆಣ್ತಿ ನನ್ನ ಮ್ಯಾಲೆ ಭಾಳ ಕಾಳಜಿ ಅದಾಳ್ರಿ. ಈ ಎಲ್ಲ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗೋದಾಗ ಊಟನೇ ಮಾಡಲ್ರಿಕಿ. ಎಷ್ಟು ಪ್ರೀತಿ ಅದಂದ್ರಿ. ಹಂಗೆ ಯಾರಿದಿರಿ? ಆಕಿ ಯಾಕೆ ಕುಂದಿರ್ತಾಳ ಅಂದ್ರೆ ಅಡಿಗೆ ನಾನೇ ಮಾಡಕ್ಕೆ ಹೋಗಿರಿ. ಅಡಿಗೆ ನಾ ಮಾಡ್ಯಾಕದ ಉಳ್ತಾಳ್ರಿ. ಆಕಿ ಏನು ಬರ್ತದ ಆಕಿ? ಹಾ, ಆಯ್ ನೋಡಿ ಎಷ್ಟು ಚಂದ ಆಗುತ್ತಾಳ ನೋಡ್ರಿ. ಆಯ್ಗೆ ನೋಡ್ರಿ, ಇಂಥ ವಯಸ್ಸು ಯಾವ್ದದು? 60 ಆಗ್ಯದೋ 90 ಆಗ್ಯದೋ. ಈಗಿನ ಹೆಣ್ಮಕ್ಳು ಎಲ್ರಿ ಹೆಂಗೆ ನೋಡಿ ನಮ್ಮ ತಾಯಿ ಸೀರೆ ಉಟ್ಟಾಳ, ಗತ್ರಿ ಭಾಗ್ಯವಂತಿ ಕಣ್ಣಂಗೆ ಕಾಣಕತ್ತಾಳ. ನೀವು ಉಡ್ತೀರಿ ಯಾಕೆ? ಈಗಿನ ಮಂದಿ ಕೆಲವ್ರು ನೈಟಿ ಹಾಕಿರಿ, ಅವು ಸೀರೆ ಒಯ್ದು ನಾವು ಕಬ್ಬಿನ ದಂಡಿಗೆ ಕಟ್ಟದೆ, ಆ ಮೆಕ್ಕೆಜೋಳ ದಂಡಿಗೆ ಕಟ್ಟದೆ, ಅವು ನೋಡಿ ಹಂದಿ ಅಟಗುರಿ ಹಾರ್ಲಕತ್ತಾವ್ರಿ. ಯವ್ವ ಭೂಮಿತಾಯಿ ಸೀರೆ ಉಟ್ಟಾಳ, ಆಕಿನ ಬಳಿ ಹೋಗೋದು ಬ್ಯಾಡ, ಆಕಿನ ಮಾನ ಭಂಗ ಮಾಡೋದು ಬ್ಯಾಡ. ಹಂದಿ ಅಟಗುರಿ ಹಾರ್ಲಕತ್ತಾವ್ರಿ. ಹಂದಿ ಅಂತ ಹಂದಿ ಸುಧಾರಿಸೋ, ನಾವು ಮಂದಿ ಸುಧಾರಿಸಲಿಲ್ಲ. ಯಾಕ್ರಿ ಅಣ್ಣ? ಹಂದಿ ಸುಧಾರಿಸ ಮಂದಿ ಸುಧಾರಿಸೇವ್ರಿ. ರೀ ಹಾಕ್ರಿ ಚಲೋ. ಯಾಕಂತ ಕೇಳ್ರಿ, ಹಂದಿಗಳು ಸ್ಟ್ರೈಕ್ ಮಾಡ್ಲಕತ್ತಾವ್ರಿ. ಈಗ ಮಾನ್ಯ ಒಂದು ಸ್ಟ್ರೈಕ್ ನಡೆಸ್ಬಿಟ್ಟು ಹಂದಿಗಳು ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೂ ಹೋರಾಟ. ತಹಸೀಲ್ದಾರ್ ಬಂದೇ ಬಿಟ್ಟ. ಏನು ನಿಮ್ಮ ಬೇಡಿಕೆ ಅಂದ್ರೆ? ನೀವು ಜನಗಳ ಸಾಹೇಬ್ರು ಇದ್ದೀರಿ, ನಮ್ಮ ಸಾಹೇಬ್ರ ಅಲ್ರಿ. ನಮ್ಮ ಸಾಹೇಬ್ರ ಮ್ಯಾಲದ ನಾವು ಅವ ಬರ್ಬೇಕು, ಪರಮಾತ್ಮನ ದರಿಗಳದು ಬಂದ. ಏನು ನಿಮ್ಮ ಬೇಡಿಕೆ? ಸಾಹೇಬ್ರ ನಾವು ಇಲ್ಲಿ ಇರಂಗಿಲ್ರಿ, ನಮಗೆ ಮ್ಯಾಲ ಕರ್ಕೋರಿ ಅಂದು. ಯಾಕೆ? ಜನಗಳ ಮಧ್ಯೆ ಸಾಕಾಗಿ ನಮ್ಮ ಹಂದಿ ಪೀಳಿಗೆ 16 ಮಕ್ಕಳು ತೊಗೊಂಬೋದು ಗಟ್ರದಾಗೋ ಎಲ್ಲೇ ಇರ್ತೇವ್ರಿ. ಒಬ್ಬ ಬರ್ತಾನ ಗುಟ್ಕ ತಿಂದು ಕಿಚಕ್ಕದ ಮೇಲೆ ಉಳ್ತಾನ, ಒಬ್ಬ ಬರ್ತಾನ ಕುಡಿದು ನಮ್ಮ ಮೇಲೆ ಬೀಳ್ತಾನ, ಒಬ್ಬ ಮಕ್ಕೊಂಡ್ರೆ ಹೊತ್ತು ಹೊಡ್ತಾನ, ಮನೆಗೆ ಹೋಗಲ್ಲ. ಇಲ್ಲಿ ಇರಂಗಿಲ್ರಿ. ಅದಕ್ಕೆ ಹಂದಿಗಳಂತ ಮಂದಿರು ಜಾಗದಾಗ ಹಂದಿ ಅದಾವ್ರು. ಹೋಗಿ ಆ ಹಂದಿರು ಜಾಗದಾಗ ಯಾರದಾರ್ರಿ ನೋಡ್ರಿ. ಎಷ್ಟು ಚಂದ ಚಂದ ಅದೀವಿ. ಎಲ್ಲನೂ ನಾವು ಬಿಟ್ಟು ಸಂಸ್ಕೃತಿನೇ ಇಲ್ರಿ ನಮ್ಮ ಬಲ್ಲಿ. ಏನ್ರಿ ಹೇಳೋಣ, ಏನ್ರಿ ಮಾಡೋದು? ಅವಾಗ ಮುತ್ತವ್ರ ಅಗಳ ಹೇಳಿದ್ ನೋಡ್ರಲ್ಲ, ಎಷ್ಟು ಚಂದ ಹಾಡ ಐತದು. ಹೆಂಗೆ ಬಿಸಿ ಕಲ್ಲಕ್ಕತ್ತು ಸುಮ್ಮನೆ ತವ್ರ ಮನೆ ಯಾರು ಹಿಡಿದು ಕಟ್ಟ ಕುರಿ ಮರಿ ಇರಲ್ಲ. ಆದ್ರೂ ತವ್ರ ಮನೆ ವರ್ಣ ಮಾಡ್ತೀವಿ ನಮ್ಮ ತಾಯಿ ಮೊದಲ. ಅಣ್ಣನ ಅರೆತ್ತ ತಮ್ಮನ ಮೂರತ್ತ ಹಾಡದ ಪನೆತ್ತ ಹದನಾರ, ಹಾಡದಪ್ಪನ ಅಯ್ಯತ್ತ 16 ಬರುವಾಗ ನಮ್ಮೂರ ಸೀಮಿ ನಡಗ್ಯಾವ, ನಮ್ಮೂರಾಗ ನಡಗ್ಯಾವ. 4 ಮಂದಿ ಅಣ್ಣತಮ್ಮರು, ತಂದೆಯ ಗುಣದವರು, ತಾಯಿಗಿಂತ ಅವರು ಹೆಚ್ಚಿನವರು, ತಂದಿಕ್ಕಿಂತ ಅವರು ಹೆಚ್ಚಿನವರು. ಇವೆಲ್ಲ ಅವಾಗ ಹಾಡ್ತಿರಲ್ರಿ. ನಾನು ಹೇಳ್ತೀನಿ ಹಾಡವ, ನೀನು ಏನು ದೊಡ್ಡ ಹೇಳ್ತಿಲ್ಲ ಹಾಡಂದೆ. ಆಕೆ ಏನು ಹಾಡ್ತಾಳ್ರಿ?
ತೆಲಿ ಮ್ಯಾಲ ಟೋಪ ಸೆರಗ ಹಸರ ಕುಬ್ಬಸ ಸೀರಿ ಎಳ್ಳ ಹಚ್ಚಿದ ರೊಟ್ಟಿ ಎಳೆಯ ಚವಳಿಯ ಕಾಯಿ ತವರು ಮನಿ ಹೊಲದಾಗ ಕುಂತು ನನಗ ಉಂಡಂಗಾಗೈತೆ ನನಗ. ಇವು ಅವ್ರ ಹಾಡ ಇವು ನಾವು ಕುಡುಕರು ಪಾಲ್ಟಿ ನಾವು ಕಲ್ತು ನಮ್ದೊಂದು ಹಾಡ ಇರೋದೇ ಅಲ್ರಿ ದಾಟಿ ಅದೇ ಆದ್ರೆ ಮನಿಯಾನ ರೊಕ್ಕ ಒಯ್ದು ದಾರುದಂಗಡಿಯಾಗ ಕೊಟ್ಟು ದಾರು ಕುಡಿದು ಗಟ್ಟಾರ ದಂಡಿಗೆ ಮನಗಂಗಾಗೈತೆ ನನಗ. ಇಲ್ಲ ನೋಡು ಇಲ್ಲಿ ಬರ್ರಿ ನಮ್ಮ ಐದು ಜ್ವರದ ಸರಿ ಚಪ್ಪಳ ಕೊಡ್ರಿ. ಸಾಕ್ರಿ, ಟೈಮ್ ಭಾಳ ಆಗ್ತದೆ ಮತ್ತು ನಾವು ಬಯಸ್ಕೋಬಾರ್ದು. ಇಲ್ಲಿವರೆಗೆ ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದರಿಗೆ ಅವಕಾಶ ಮಾಡಿಕೊಂಡಂತ ನನ್ನ ಎಲ್ಲ ಗ್ರಾಮದ ಗುರು ಹಿರಿಯರಿಗೂ ಹಾಗೂ ನಮ್ಮ ಪೂಜ್ಯರಿಗೂ ಗುರುಗಳಿಗೂ ನಿಮ್ಮೆಲ್ಲರಿಗೆ ನಾನು ಇಟ್ಟತನ ನಗಿಸಿದ್ದು ನಿಮಗೆ ಹವ್ಯಾಸ ಅನಿಸಿದ್ರ ಬರ್ಲಿ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ಅಂತ ಹೇಳ್ತಾ ಇಲ್ಲಿವರೆಗೆ, ಯಾಕಂದ್ರೆ ನೀವು ತುಂಬಾನೇ ಫೇವ್ರೇಟ್, ತುಪ್ಪು ತರ ಟೇಸ್ಟ್, ಜಿಲೇಬಿ ತರ ಸ್ವೀಟ್ ನಿಮ್ಗೆಲ್ಲರಿಗೂ ಹೇಳ್ತಾ ಇದೀನಿ. ಸುರೇಶ್ ಪೂಜಾರಿ ಗುಡ್ ನೈಟ್, ಗುಡ್ ನೈಟ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ಮ ಉಪ್ಪಿನ ಸರ್ ಒಂದು 2 ನಿಮಿಷ ಮಾತಾಡ್ತೀನಿ. ಚಂದ ಮಾತಾಡಿದ್ರಿ. ಈ ಊರಿನ ಮಾರುತೇಶ್ವರ